ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಸಾಧನೆಯ ಹಾದಿ. ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇಂದಿನ ಸಂಚಿಕೆಯಲ್ಲಿ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಎಚ್ ಅರ್ಜುನ್ ಗೌಡ ಹಾಗೂ ಅವರ ಪೋಷಕರಾದ ಸಿ ಶ್ರುತಿ ಮತ್ತು ಎನ್ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಐಸಿಎಸ್ಸಿ ಮಟ್ಟದಲ್ಲಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅನೇಕ ಕ್ರೀಡೆಗಳಲ್ಲಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳನ್ನು ನಾವು ಈ ಸರಣಿಯಲ್ಲಿ ಮಾತನಾಡಿಸ್ತಾ ಇದ್ದೇವೆ. ಇವತ್ತು ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸತಕ್ಕಂತಹ ಅರ್ಜುನ್ ಗೌಡ ಹೆಚ್ ಇವರು ಮತ್ತು ಅವರ ಪೋಷಕರಾದಂತಹ ಮನೋಜ್ ಕುಮಾರ್ ಅವರು ಹಾಗೂ ಅವರ ತಾಯಿ ಶ್ರುತಿ CL ಎಲ್ಲರೂ ಕೂಡ ಇದ್ದಾರೆ. ಅವರು ಈ ಒಂದು ಕ್ರೀಡೆಯ ಅನುಭವಗಳನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅರ್ಜುನ್ ಗೌಡ್ರು ಏನು ಓದ್ತಾ ಇರೋದು? 8th ಸ್ಟ್ಯಾಂಡರ್ಡಾ? ಈ ಅಥ್ಲೆಟಿಕ್ಸ್ ಯಾಕೆ ಇಷ್ಟ? ಫಸ್ಟ್ ಫುಟ್ಬಾಲಿಗೆ ಹೋಗ್ತಿದ್ದೆ, ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಅಥ್ಲೆಟಿಕ್ಸ್. ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಅಥ್ಲೆಟಿಕ್ಸ್ ಅನುಕೂಲ ಆಯ್ತಲ್ವಾ? ಓಡ ಅಂತದ್ದು ಯಾಕೆ ಇಷ್ಟ? ಫಸ್ಟಿಂದನೂ ಓಡೋದು ಫಾಸ್ಟ್ ಇದ್ದೆ, ಅದಕ್ಕೆ ಓಡ ಅಂತದ್ದು. ಯಾವ್ಯಾವ ಕ್ರೀಡೆನಲ್ಲಿ ಭಾಗವಹಿಸ್ತೀಯ ನೀನು? ಫುಟ್ಬಾಲು, ಅಥ್ಲೆಟಿಕ್ಸ್, ಫಸ್ಟ್ ಜಿಮ್ನಾಸ್ಟಿಕ್ ಹೋಗ್ತೀವಿ. ಫಸ್ಟ್ ಜಿಮ್ನಾಸ್ಟಿಕ್ ಒಂಥರ ಚೆನ್ನಾಗಿರುತ್ತಲ್ವಾ? ಏನೇನು ಅನುಕೂಲ ಆಗುತ್ತೆ ಅದರಿಂದ? ಓಡಕ್ಕೆಲ್ಲ ಫ್ರೀ ಆಗುತ್ತೆ, ಆಮೇಲೆ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಆಗುತ್ತೆ. ಈ ಸಾರಿ ICSE ಪಠ್ಯಕ್ರಮದ ವಲಯ ಮಟ್ಟದಲ್ಲಿ ಭಾಗವಹಿಸಿದೆಯಲ್ಲ, ಯಾವ್ಯಾವ ಪ್ರಶಸ್ತಿಗಳು ಯಾವ್ಯಾವ ಕ್ರೀಡೆಯಲ್ಲಿ ಬಂತು? ಅಥ್ಲೆಟಿಕ್ಸ್ ಅಲ್ಲಿ 400 ಫಸ್ಟ್, 100 ಸೆಕೆಂಡ್, ಆಮೇಲೆ ಫುಟ್ಬಾಲ್ ಥರ್ಡ್ ಬಂತು. ಈಗ ರಿಲೇಯಲ್ಲೂ ಕ್ವಾಲಿಫೈ ಆಗಿದೆ ಅಲ್ವಾ? ರಿಲೇಯಲ್ಲೂ ಕೂಡ ಕ್ವಾಲಿಫೈ ಆಗಿದೆ. ಈಗ ಸ್ಪೋರ್ಟ್ಸು ಯಾಕೆ ಇಷ್ಟ ಆಗ್ತಾ ಹೋಗ್ತು ಅರ್ಜುನ್ಗೆ? ಫಸ್ಟಿಂದನೂ ಸ್ಪೋರ್ಟ್ಸಲ್ಲೇ, ನಮ್ಮಪ್ಪನ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ರು, ಹಾಗಾಗಿ ಇಷ್ಟ ಆಗುತ್ತಲ್ವಾ? ಈಗ ಅರ್ಜುನ್ ಗೌಡ ಅವರ ತಾಯಿ ನಮ್ಮ ಜೊತೆಗೆ ಇದ್ದಾರೆ. ಮಗನಿಗೆ ಹೇಗೆ ಈ ಒಂದು ಕ್ರೀಡೆ ಬಗ್ಗೆ ಆಸಕ್ತಿ ಮೂಡಿಸಿದ್ದು ತಾವು? ಸರ್, ಇದ್ರಲ್ಲಿ ನಂದೇನಿಲ್ಲ, ಎಲ್ಲ ಅವ್ರ ತಂದೆ ಇದೆಯಾ. ಅವ್ರ ತಂದೆ ಫುಟ್ಬಾಲ್ ನ್ಯಾಷನಲ್ ಲೆವೆಲ್ ಪ್ಲೇಯರು. ಸೊ ಮತ್ತೆ ಮನೇಲಿ ಸಪೋರ್ಟ್ ಮಾಡಿದ್ದಾರೆ. ಮನೇಲಿ ಅವ್ರ ದೊಡ್ಡಪ್ಪ ಎಲ್ಲರೂ ಸಪೋರ್ಟ್ ಮಾಡಿ ಪುಷಪ್ ಮಾಡಿರೋದು. ಅವರ ದೊಡ್ಡಪ್ಪ ಮನೋಜ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಿಮಗೂ ಕ್ರೀಡೆ ಆಸಕ್ತಿ ಇದೆಯಾ? ಸರ್, ಈಗ ನನ್ನ ತಮ್ಮನು ಅಂಡರ್-16 ನ್ಯಾಷನಲ್ ಕ್ಯಾಪ್ಟನ್ ಆಗಿದ್ದ. ಇದ್ದಿದ್ದು ಸ್ಪೋರ್ಟ್ಸ್ ಹಾಸ್ಟೆಲಲ್ಲೇ. ಹಂಗಾಗಿ ನಮ್ಮ ಮನೇಲಿ ಎಲ್ಲರೂ ಒಟ್ಟು ಒಂದು 12-13 ಜನ ಇದೀವಿ ನಾವು. ಜಾಯಿಂಟ್ ಫ್ಯಾಮಿಲಿ. ದೊಡ್ಡಣ್ಣ ACF ಆಗಿದ್ದಾರೆ, ಸೆಕೆಂಡ್ ಅಣ್ಣ, ಥರ್ಡ್ ಅಣ್ಣ, ಎಲ್ಲ ನಾವು ಒಟ್ಟಿಗೆ ಇರೋದು. ಹಂಗಾಗಿ ನಾವು ಮೊದ್ಲಿಂದನೂ ಸ್ಪೋರ್ಟ್ಸೇ, ಫುಟ್ಬಾಲು ಎಲ್ಲವುವೆ. ಇನ್ ಚಂದ್ರು ಸರ್ ಹಾಕಿ ಇದು ಇರೋದ್ರಿಂದ ಸ್ಪೋರ್ಟ್ಸ್ ಅಂದ್ರೆ ಸಾಕು, ಯಾವಾಗ ಬೇಕು ಅವಾಗ ಕಳಿಸ್ತಾರೆ. ಹಂಗಾಗಿ ಏನು ತೊಂದರೆ ಏನಿಲ್ಲ. ಹಂಗಾಗಿ ಅವನು ಫುಟ್ಬಾಲ್ ಅಲ್ಲಿ ಇನ್ನ ರನ್ನಿಂಗ್ ಇದ್ದೇ ಇರುತ್ತಲ್ಲ, ಅವರಪ್ಪ ಬೆಳಗ್ಗೆ ಜಾಗಿಂಗ್ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡಿದ್ರು. ಹಂಗಾಗಿ ಕಾಂಪಿಟೇಷನ್ಸ್ ಅಂತೇಳಿ ಯಾವಾಗ ಶುರು ಆಗಿದ್ದು ಅರ್ಜುನ್? ಫುಟ್ಬಾಲ್ಗೆ ಬಂದಾಗ ಅಂತಂದ್ರೆ ಎಷ್ಟನೇ ಕ್ಲಾಸಲ್ಲಿ? 5th ಇಂದಾನೆ ಶುರು ಆಯ್ತು. ಪ್ರತಿ ವರ್ಷನೂ ಹೋಗ್ತೀಯ ಅಲ್ವಾ ನೀನು? ಒಲಿಂಪಿಕ್ಸಿಗೆ ಹೋಗಿದ್ದೆ. ಈಗ ಪ್ರತಿ ವರ್ಷನೂ ಹೋಗೋದ್ರಿಂದ ಏನನ್ಸುತ್ತೆ? ಅನುಭವಗಳು ಹೇಗಿರುತ್ತೆ? ಬೇರೆ ಊರಿಗೆ ಹೋಗಿ ಕ್ರೀಡೆನಲ್ಲಿ ಭಾಗವಹಿಸಿ ಅದರಲ್ಲೂ ಕೂಡ ಪ್ರಶಸ್ತಿ ತಗೊಂಬಂದಾಗ ಏನನ್ಸುತ್ತೆ? ಇನ್ನು ಖುಷಿ ಆಗುತ್ತೆ. ಈಗ ಓದೋದಕ್ಕೆ ಏನೂ ತೊಂದರೆ ಆಗೋದಿಲ್ವಾ? ಆಟದಲ್ಲಿ ಇಷ್ಟೊಂದೆಲ್ಲ ಭಾಗವಹಿಸೋದ್ರಿಂದ ಏನೂ ತೊಂದರೆ ಆಗೋದಿಲ್ವಾ? ಈಗ ನಿಮ್ಮ ಮಗಂಗೆ ಓದಲಿಕ್ಕೆ ಎಷ್ಟು ಸಮಯ ಕೊಡ್ತೀರಾ ಮತ್ತೆ ಆಟ ಆಡ್ಲಿಕ್ಕೆ ಎಷ್ಟು ಸಮಯ ಕೊಡ್ತೀರಾ? ಓದಲಿಕ್ಕೆ ಒಂದು 2 hours ಟೈಮ್ ತಗೋತೀನಿ ಸರ್. ಓದಲಿಕ್ಕೆ 2 hours ಸಾಕು, ಅಷ್ಟೇ ಸಾಕಾಗುತ್ತೆ.
ಸಾಕಾಗಲ್ಲ, ಟೈಮ್ ಬೇಕಾಗುತ್ತೆ. ಬಟ್ ಸ್ಪೋರ್ಟ್ಸ್ ಹೋಗೋದ್ರಿಂದ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ. ಅಲ್ಲಿಗೂ ಒಂದಷ್ಟು ಟೈಮ್ ಕೊಡಬೇಕು ಅಂತ ಹೇಳಿ ಅನ್ಸುತ್ತೆ. ಎಲ್ಲಿ ಪ್ರಾಕ್ಟೀಸ್ ಮಾಡೋದು ಅರ್ಜುನ್? ಸ್ಟೇಡಿಯಮಲ್ಲಿ. ಸ್ಟೇಡಿಯಮಲ್ಲಿ ಎಲ್ಲ ಥರದ್ದು ಸೌಕರ್ಯಗಳಿದಾವಲ್ವಾ ಹಾಸನದ ಸ್ಟೇಡಿಯಮಲ್ಲಿ? ಯಾವ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ತೀಯ ನೀನು? ಸಂಜೆ 4:30 6:30 ತನಕ ಪ್ರಾಕ್ಟೀಸ್. 6:00 ಶಾಲೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಇರುತ್ತೆ? 8:45 4:05 ತನಕ. 4:05 ಇರುತ್ತೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತೀಯ, ಆಮೇಲೆ ಓದ್ಕೊಳ್ಳೋ ಅಂಥದ್ದು ಕೂಡ ಇರುತ್ತೆ ಅಲ್ವಾ? ಈಗ ಸ್ಕೂಲ್ನಲ್ಲೆಲ್ಲ ಹೇಗೆ ನಿಮಗೆ ಪ್ರೋತ್ಸಾಹ ಕೊಡ್ತಾರೆ ಕ್ರೀಡೆಗೆ ಅಂತ ಹೇಳಿ? PE ಟೈಮಲ್ಲೆಲ್ಲ ಫ್ರೀಯಾಗಿ ಬಿಡ್ತಾರೆ. ಆಮೇಲೆ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿಸ್ತಾರೆ. ಹಾಗಾಗಿ ಈಗ ಗೆಲ್ಲಲಿಕ್ಕೆ ಎಲ್ಲ ಭಾರಿ ಅನುಕೂಲ ಆಗುತ್ತೆ ಅಲ್ವಾ? ಶಾಲೆಯಲ್ಲಿ ಕ್ರೀಡೆಗೆ ಕೊಡ್ತಾ ಇರೋ ಪ್ರೋತ್ಸಾಹದ ಬಗ್ಗೆ ತಮಗೆ ಏನನ್ಸುತ್ತೆ? ಚಂದ್ರು ಸರ್ವೇ ಸ್ಪೋರ್ಟ್ಸ್ ಹಿನ್ನೆಲೆಯಿಂದ ಬಂದವರಲ್ವಾ, ಹಂಗಾಗಿ ಸ್ಪೋರ್ಟ್ಸ್ ಅಂದರೆ ಈಗ ನನ್ನ ಮಗಳೂ ಜಿಮ್ನಾಸ್ಟಿಕ್ ಎಲ್ಲ ಹೋಗ್ತಿರ್ತಾಳೆ. ಯಾವಾಗ ಫೋನ್ ಮಾಡಿದ್ರು ಎಕ್ಸಾಮ್ ಬೇಕಿರೋ ಒಂದು ದಿವಸ ಆದ್ಮೇಲೆ ತಗೊಳ್ಳಿ, ಫಸ್ಟ್ ಕಳಿಸಿ ಅಂತ ಹೇಳ್ಬಿಟ್ಟು ಸ್ಪೋರ್ಟ್ಸ್ ಅಂದರೆ ಸಾಕು ಚಂದ್ರು ಮುಂದೆ ಇರ್ತಾರೆ. ಹಂಗಾಗಿ ಸ್ಪೋರ್ಟ್ಸಲ್ಲೇನು ಚಂದ್ರು ಸರ್ಗೇನು ಹೊಸದೇನಿಲ್ಲ. ಹಂಗಾಗಿ ಯಾವ ಹುಡುಗರಿದ್ರು ಸ್ಪೋರ್ಟ್ಸ್ ಇದರಲ್ಲಿ ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡಿ ಕಳಿಸ್ಕೊಡ್ತಾರೆ. ಈಗ ತುಂಬಾ ಜನ ಪೋಷಕರು ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡೋದಿಲ್ಲ ಮಕ್ಕಳಿಗೆ. ಅದ್ರ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ಅದು ತಪ್ಪು ಅನ್ಸುತ್ತೆ ಸರ್. ಫಸ್ಟ್ ಸ್ಪೋರ್ಟ್ಸ್, ಆಮೇಲೆ ಸ್ಪೋರ್ಟ್ಸ್ಗೆ ಆದ್ಯತೆ ಕೊಡಬೇಕು. ಮಕ್ಕಳು ಆಟ ಆಡಬೇಕು. ನಾವೆಲ್ಲ ಆಟ ಆಡೇ ಬಂದಿರೋದು. ಆವ್ರೇಜ್ ಸ್ಟೂಡೆಂಟ್ ಆಟ ಆಡ್ಕೆ ಬಂದಿದ್ದು, ಇವತ್ತು ಬದುಕ್ತಾನೆ ಇಲ್ವಾ? ಏನ್ ದುಡಿದ್ರು 30 ವರ್ಷಕ್ಕೆ ಶುಗರ್ ಬಂದು ಇರೋದಕ್ಕಿಂತ ಆವ್ರೇಜ್ ಸ್ಟೂಡೆಂಟ್ ಆಗಿ ಚೆನ್ನಾಗಿದ್ದಾದ್ರೆ ಸಾಕಲ್ಲ ಸರ್. ಹೌದು. ಹಂಗಾಗಿ ಮಕ್ಕಳಿಗೆ ಓದ್ಲಿಕ್ಕೆ ಜೊತೆಗೆ ಅವ್ರಿಗೆ ಆಟಕ್ಕೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನ ಕೊಡಬೇಕು. ಯಾವಾಗ್ಲೂ ಬುಕ್ ಮುಂದೆನೆ ಕೂರ್ಸೋದು, ಓದಿಸಿ ಮಕ್ಕಳು ಏನು ಪ್ರಯೋಜನ ಆಗಲ್ಲ. ಈಗ ಕ್ರೀಡೆನಲ್ಲಿ ಭಾಗವಹಿಸೋ ಮಕ್ಕಳು ಓದ್ನಲ್ಲಿ ಏನಾದರೂ ಹಿಂದುಳಿತಾರೆ ಅಂತ ಅನ್ಸುತ್ತೆ ತಮಗೆ? ಹಾಗೇನಿಲ್ಲ, ಓದೋ ಮಕ್ಕಳು ಎಲ್ಲಿದ್ರು ಓದ್ತಾರೆ. ಎಲ್ಲಿದ್ರು ಓದ್ತಾರೆ, ಹೆಂಗಿದ್ರು ಓದ್ತಾರೆ. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬರ್ಬೋದು, ಅಷ್ಟು ಬಿಟ್ರೆ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಮಾರ್ಕ್ಸೇ ಮುಖ್ಯ ಅಲ್ಲ ಅಲ್ವಾ? ಹಂಗಾಗಿ ಆಟನೂ ಕೂಡ ಮಕ್ಕಳು ಆಡ್ಬೇಕು. ಯಾಕೆಂದ್ರೆ ದೊಡ್ಡವರಾದ್ಮೇಲೆ ಆಟ ಆಡೋಕ್ಕಾಗೋದಿಲ್ಲ ಅಲ್ವಾ? ಹಂಗಾಗಿ ಈಗಲೇ ಅವರು ಆಟ ಆಡಿದ್ರೆ ಒಳ್ಳೇದು ಅನ್ನೋ ಅಂಥದ್ದು. ಮುಂದೆ ಇನ್ನು ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇದೆ ಅರ್ಜುನ್? ನ್ಯಾಷನಲ್ ಇಂಟರ್ನ್ಯಾಷನಲ್ ವರ್ಗೂ ಕೂಡ ಹೋಗ್ಬೇಕು ಅಂತ. ಅಥ್ಲೆಟಿಕ್ಸ್ ಅಲ್ಲೇ ಹೋಗ್ಬೇಕು ಅಂತಾನ ಅಥವಾ ಫುಟ್ಬಾಲ್ ಅಲ್ಲಿ ಹೋಗ್ಬೇಕು? ಫುಟ್ಬಾಲ್ ಅಲ್ಲಿ ಜಾಸ್ತಿ ಇಷ್ಟನಾ ನಿಂಗೆ? ಯಾಕೆ? ಪ್ರಾಕ್ಟೀಸ್ ಎಲ್ಲ ಅಲ್ಲೇ ಜಾಸ್ತಿ ಅಲ್ವಾ, ಅದಕ್ಕೆ. ಮತ್ತೆ ಎಲ್ಲ ಒಂದು ತಂಡದಲ್ಲಿ ಆಟ ಆಡೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಎಲ್ಲಾ ತರದ ವ್ಯಾಯಾಮನೂ ಕೂಡ ನಮ್ಗೆ ಆಗುತ್ತೆ. ಹಂಗಾಗಿ ಈಗ ಈ ಸಾರಿ ಅಥ್ಲೆಟಿಕ್ಸ್ ಎಲ್ಲಿತ್ತು? ಶಿವಮೊಗ್ಗದಲ್ಲಿತ್ತ. ಶಿವಮೊಗ್ಗಕ್ಕೆ ಹೋಗಿ ಆಟ ಆಡ್ಬೇಕು ಅನ್ನುವಾಗ ಏನ್ ಅನಿಸ್ತು ನಿಂಗೆ? ಚೂರು ಭಯ ಆಯ್ತಾ? ಈಗ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಸ್ಕೂಲಲ್ಲಿ ಹೆಂಗ್ ತಯಾರಿ ಮಾಡ್ತಾರೆ? ಅಂದ್ರೆ ಫಸ್ಟ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ, ಆಮೇಲೆ ಸೆಲೆಕ್ಷನ್ ಮಾಡಿಸಿ, ಆಮೇಲೆ ಈಗ ಇಲ್ಲಿ ಆಟ ಆಡೋದು ಬೇರೆ ಆಯ್ತಾ? ಪ್ರತಿ ದಿವಸನೂ ಆಟ ಆಡಿಸ್ತಾರೆ ಇಲ್ಲಿ. ಅಲ್ಲಿಗೆ ಹೋಗ್ತೀನಿ ಅಂತ ಅಂದಾಗ, ಶಿವಮೊಗ್ಗಕ್ಕೆ ನಾಳೆ ಹೋಗ್ಬೇಕು ಅಂತ ಅಂದಾಗ ಹೆಂಗೆ ತಯಾರಿ ಮಾಡ್ತಾರೆ ನಿಮ್ಮ ಟೀಚರ್ಸ್? ಅಂದ್ರೆ ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾರೆ. ಅಲ್ಲಿ ಹೋದಾಗ ಹೆಂಗಿರ್ಬೇಕು ಅಂತ ಹೇಳ್ಕೊಡ್ತಾರ? ಹೆಂಗಿರ್ಬೇಕು ಅಲ್ಲಿ ಹೋದಾಗ? ಡಿಸಿಪ್ಲಿನ್ ಆಗಿ ಇರ್ಬೇಕು. ಮತ್ತೆ ಭಯ ಆಗುತ್ತಾ ಅಲ್ಲಿ ಹೋದಾಗ? ಯಾಕಂದ್ರೆ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರಲ್ವಾ? ಈಗ ಸರ್ ಹೇಳ್ತಾ ಇದ್ರು, ಚಂದ್ರಶೇಖರ್ ಸರ್, ವಲಯ ಮಟ್ಟ ಅಂತ ಅಂದ್ರು 4-5 ಜಿಲ್ಲೆ ವಿದ್ಯಾರ್ಥಿಗಳೆಲ್ಲ ಬಂದಿರ್ತಾರೆ ಅಂತ ಹೇಳಿ. ಅವ್ರನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಭಯ ಆಗುತ್ತಾ? ಭಯನ ಹೆಂಗ್ ಕಡಿಮೆ ಮಾಡ್ಕೊಳ್ಳೋದು? ಅವ್ರ ವೀಕ್ನೆಸ್ ಎಲ್ಲ ನೋಡ್ಕೊಂಡು ಭಯ ಆಗುತ್ತೆ. ಭಯವನ್ನ ಕಡಿಮೆ ಮಾಡ್ಕೊಂಡು ಆಟ ಆಡ್ಬೇಕಲ್ವಾ? ಆ ಭಯವನ್ನು ಕೂಡ ತಾಳ್ಕೊಂಡು ಗೆದ್ದ ಮೇಲೆ ಏನು ಅನಿಸ್ತು ನಿಂಗೆ? ಖುಷಿ ಆಯ್ತು. 2 ಗೋಲ್ಡ್ ಮೆಡಲ್ ಬಂತಾ? ಇಲ್ಲ, ಒಂದು ಗೋಲ್ಡ್ ಮೆಡಲ್ ಬಂತು, ಒಂದು ಸಿಲ್ವರ್ ಮೆಡಲ್ ಬಂತು. ಏನ್ ಅನಿಸ್ತು ಅವಾಗ? ಖುಷಿ ಆಯ್ತು. ಈಗ ಅರ್ಜುನ್ ಗೌಡನ ಒಂದು ಕ್ರೀಡೆಯ ಇದಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿವಸಗಳಲ್ಲಿ ಇನ್ನು ಏನೇನು ಮಾಡಿಸ್ಬೇಕು ಅಂತ ಹೇಳಿದ್ರೆ? ಮೈನ್ ಇಂಟ್ರೆಸ್ಟ್ ಇರೋದೇ ಫುಟ್ಬಾಲ್. 8th ಸ್ಟ್ಯಾಂಡರ್ಡ್. ಇನ್ನು 2 ವರ್ಷದಲ್ಲಿ ಏನು ಅಚೀವ್ ಮಾಡಬೇಕು. ಇನ್ನು 10th ಅಲ್ಲಂತೂ ಮನೆಯಲ್ಲೇ ಕಳ್ಸಲ್ಲ, ನಿಮಗೆ ಗೊತ್ತು. ಅಪ್ದಿರ್ ಕಳ್ಸಲ್ಲ. 10th ಇನ್ನೇನು ಈ ವರ್ಷ ಏನು ಇನ್ನೊಂದು 2 ವರ್ಷದಲ್ಲಿ ಏನು ಅಚೀವ್ ಮಾಡ್ಬೇಕು ಫುಟ್ಬಾಲ್ ಮಾಡ್ಬೇಕಷ್ಟೇ. 10th ಇಂದ ಕಷ್ಟ ಆಗುತ್ತೆ. ಅಷ್ಟೊಳಗೆ ಮಾಡ್ಬಿಡ್ಬೇಕು. ಅಷ್ಟೊಳಗೆ ಮಾಡ್ತೀಯ ಅರ್ಜುನ್? ಹೋಪ್ಸ್ ಇದೆಯಾ? ಈಗ ನೆಕ್ಸ್ಟ್ ಕಾಂಪಿಟೇಷನ್ ಎಲ್ಲಿದೆ? ನೆಕ್ಸ್ಟ್ ಬೆಂಗಳೂರಿನಲ್ಲಿ. ಈಗ 400 ಮೀಟರ್ ರನ್ನಿಂಗ್ ಅಲ್ಲಿ ನಿನಗೆ ಗೋಲ್ಡ್ ಮೆಡಲ್ ಬಂದಿರೋದಲ್ವಾ? ಎಷ್ಟು ಸೆಕೆಂಡ್ ಅಲ್ಲಿ ಅಥವಾ ನಿಮಿಷದಲ್ಲಿ ಓಡಿದೆ? 400 1 minute 7 seconds ಅಲ್ಲಿ. 1 minute 7 seconds ಅಲ್ಲಿ ಅಷ್ಟು ಫಾಸ್ಟ್ ಆಗಿ ಓಡಕ್ ಹೆಂಗ್ ಸಾಧ್ಯ ಆಯ್ತು? ಫಸ್ಟ್ ಇಂದ ಪ್ರಾಕ್ಟೀಸ್ ಇತ್ತು. ಓಡುವಾಗ ಏನ್ ಅನ್ಸುತ್ತೆ? ಚೂರು ಭಯ ಆಗುತ್ತೆ, ಆಮೇಲೆ ಸುಸ್ತಾಗಂಗಾಗುತ್ತೆ. ಈಗ ಅಕ್ಕಪಕ್ಕದಲ್ಲಿ ಇರ್ತಾರೆ ಕಾಂಪಿಟೇಟರ್ಸ್, ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಓಡ್ಬೇಕು ಅಥವಾ ಸುಮ್ಮನೆ ಓಡ್ಬೇಕು? ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಓದ್ಬೇಕು. ಅವ್ರು ಎಷ್ಟು ದೂರದಲ್ಲಿದ್ದಾರೆ ಅನ್ನೋದು ನೋಡ್ಕೊಂಡು ನಾವು ನಮ್ಮ ಹೆಜ್ಜೆಯನ್ನು ಹಾಕಬೇಕಾಗುತ್ತೆ. ನಿಮ್ಮ PT ಟೀಚರ್ ಯಾರು? ಚೇತನ್ ಸರ್. ಅವರು ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ.
ಆಟ ಆಡಲಿಕ್ಕೆ, ಓಡಲಿಕ್ಕೆ, ಇಂಥದ್ದು ಎಲ್ಲದನ್ನು ಆ ಟ್ಯಾಕ್ಟಿಕ್ಸ್ ಎಲ್ಲ ಇರುತ್ತೆ ತುಂಬ, ಅದನ್ನೆಲ್ಲ ಹೇಳ್ಕೊಡ್ತಾರಲ್ವಾ? ಅದನ್ನ ಹೇಳ್ಕೊಟ್ಟಿದ್ದು ಈಸಿ ಆಯ್ತು ನಿನಗೆ? ಈಸಿ ಆಯಿತು. ಈಗ ಈ ಸ್ಪೋರ್ಟ್ಸಿಂದ ಓದಲಿಕ್ಕೆ ಏನು ತೊಂದರೆ ಆಗ್ತಿಲ್ಲ ನಿನಗೆ? ಏನು ತೊಂದರೆ ಆಗ್ತಿಲ್ಲ, ಆರಾಮಾಗಿ ಓದ್ಕೊಂಡು ಹೋಗ್ತಾ ಇದೆಯಾ? ಒಳ್ಳೆಯದು ಅರ್ಜುನ್. ಈಗ ಈ ಒಂದು ವಲಯ ಮಟ್ಟದಲ್ಲಿ 2 ಪ್ರಶಸ್ತಿಗಳು ಬಂದಿದ್ದಾವೆ. ಮುಂದೆ ರೀಜನಲ್ ಮಟ್ಟಕ್ಕೆ ಹೋಗೋ ಅಂಥ ಒಂದು ಚಾಲೆಂಜು ಕೂಡ ಇದೆ. ಅಲ್ಲಿಗೆ ಹೋಗಿ ಮತ್ತಿನ್ನೊಂದಷ್ಟು ಮೆಡಲ್ಗಳು ನಿನಗೆ ಸಿಗಲಿ, ಆ ಮೂಲಕ ನಿಮ್ಮ ಶಾಲೆಗೆ ಮತ್ತು ನಮ್ಮ ಹಾಸನಕ್ಕೆ ಕೀರ್ತಿ ಬರಲಿ ಅಂತ ಹೇಳ್ತಾ, ಈ ಒಂದು ಕ್ರೀಡಾ ಅನುಭವ ಹೇಗಿತ್ತು ಅನ್ನುವಂಥದ್ದನ್ನು ಹಂಚಿಕೊಂಡಿದ್ದಕ್ಕಾಗಿ ನಿನಗೆ ಮತ್ತು ನಿಮ್ಮ ಪೋಷಕರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಎಚ್ ಅರ್ಜುನ್ ಗೌಡ ಹಾಗೂ ಅವರ ಪೋಷಕರಾದ ಸಿ ಶ್ರುತಿ ಹಾಗೂ ಎನ್ ಮನೋಜ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇದುವರೆಗೆ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ.